ಶ್ರೀ ಸಿದ್ಧಲಿಂಗೇಶ್ವರ ಚರಿತ್ರೆ ಅಧ್ಯಾಯ 2 ಶಿಷ್ಯ ಬಂದ ಸಂತೋಷ ತಂದ. ಭೂಲೋಕದಲ್ಲಿ ಧರ್ಮೋದ್ಧಾರ ಮಾಡಲಿಕ್ಕೆ ಅವತರಿಸುವ ನಿರಂಜನಲಿಂಗವು ಬಸವೇಶ್ವರನ ಹೃದಯದಿಂದ ಹೊರಟು ಬರಲು ಕನಸು ಕಾಣದವರು ಅಂದರೆ ದೇವತೆಗಳು ಕುಸುಮಗಳನ್ನು ಸುರಿಸಿದರು. ಅನಿಮಿಷರು ದೇವದುಂದುಭೆಯನ್ನು ಮೊಳಗಿಸಿದರು. ದೇವಸೀಮಂತಿನಿಯರು ಮಂಗಲಾರತಿಯನ್ನು ಬೆಳಗಿದರು. ಹೀಗೆ ಎಲ್ಲರಿಂದ ಬೀಳ್ಕೊಂಡು ಸಂತಸ ಪಡುತ್ತಾ ನಿರಂಜನಲಿಂಗೇಶ್ವರನು ಭೂಲೋಕಕ್ಕೆ ಬಂದನು. ಅಲ್ಲಿ ಅನೇಕ ದೇಶಗಳನ್ನು ದಾಟುತ್ತಾ ಅಂಗ, ವಂಗ, ಕಾಳಿಂಗ, ಕಾಶ್ಮೀರ ಮುಂತಾದ ದೇಶಗಳನ್ನು ಕಂಡು ಆನಂದ ಪಡುತ್ತಾ ಭಕ್ತಿಯಿಂದ ಭಜಿಸುತ್ತಿರುವ ಭಕ್ತ ಕೋಟಿಯನ್ನು ಅನುಗ್ರಹಿಸಿ ಉದ್ಧರಿಸುತ್ತಾ ಭಕ್ತಿಯಿಂದ ಭಜಿಸುತ್ತಿರುವ ಲೋಕೈಕ ವಿಭೂತಿಯಾದ ನಿರಂಜನ ಜಂಗಮನು ಸಂಚರಿಸುತ್ತಾ ಭಾರತ ಭೂವನಿತೆಯ ಕ್ಷೀರ ತುಂಬಿದ ಸ್ತನದಂತಿರುವ ಕರ್ನಾಟಕ ದೇಶವನ್ನು ಪ್ರವೇಶ ಮಾಡಿದನು. ಆಗ ಸಂಪತ್ತು ಸಮೃದ್ಧಿಯಾಗಿಯೂ ಶಿವಭಕ್ತಿ ಭರಿತವಾಗಿಯೂ ಸುಫಲವುಳ್ಳದ್ದಾಗಿಯೂ ಸುಜಲಯುಕ್ತವಾದದ್ದಾಗಿಯೂ ಮುಕ್ತಾಹಾರದಲ್ಲಿದ್ದ ಮಧ್ಯಮಣಿ ಹೀರಮಣಿಯಂತೆ ಶೋಭಿಸುತ್ತಿದ್ದ ಸುಪ್ರಸಿದ್ಧ ಕರ್ನಾಟಕ ದೇಶವನ್ನು ಪ್ರವೇಶಿಸಿದನು. ಅಲ್ಲಿ ತಮ್ಮ ಎಳೆನೀರಿನಿಂದ ಬೆಳೆಯುತ್ತಿರುವ ಚಿಗುರಿ ಹೂತು ಕಾತಿರುವ ರಮಣೀಯವಾದ ಉಪವನಗಳನ್ನು ಕಾಣುತ್ತಾ ಗಗನಚುಂಬಿಗಳಾದ ವೃಕ್ಷಗಳನ್ನು ಕಾಣುತ್ತಾ ಶಿವಾಲಯಗಳು ಹೊಂಗಳಸಗಳಿಂದ ಶೋಭಿಸುವುದನ್ನು ನೋಡಿ ಸಂತಸ ಪಡುತ್ತಾ ತೇಜೋಮೂರ್ತಿ ನಿರಂಜನ ಜಂಗಮ ಮೂರ್ತಿಯು ಬರುತ್ತಿದ್ದನು. ಊರಿಗೆ ಬರುವ ನಿರಂಜನ ಜಂಗಮಕ್ಕೆ ನಿರ್ಮಲವಾದ ಮಂದಾಕಿನಿ ನದಿಯ ಜಲವನ್ನು ತಂದು ಪಾದಾಭಿಷೇಕ ಮಾಡಿ ಪವಿತ್ರಳಾಗಬೇಕೆಂದು ಭೂವನಿತೆಯು ಹಸಿರ್ವಟ್ಟಿಯುಟ್ಟು ಹಳದಿ ಕುಪ್ಪಸ ತೊಟ್ಟು ಹೊನ್ನ ಕಲಶಗಳನ್ನು ಚೆನ್ನಾಗಿ ಹಿಡಿದಿಹಳೋ ಎಂಬಂತೆ ಚೆಂದೆಂಗುಗಳು ಕಂಗೊಳಿಸುತ್ತಿದ್ದವು. ಬಣ್ಣ ಸಾದೃಶ್ಯದಿಂದ ತನ್ನ ಸಂಗಡಿಗರೆಂದು ತಿಳಿದು ಸಮೀಪಕ್ಕೆ ಹೋಗಲು ಅವು ಜಂಬೂ ಫಲಗಳೆಂದು ತಿಳಿದು ನಾಚಿ ಹೋಗುವ ಬಂಡುಣಿಗಳ ಹೆಂಡನ್ನು ಕಂಡು ಕೊಳ್ಳೆಂದು ಹಲ್ಲು ತೆಗೆದು ನಗುತ್ತಿವೆಯೋ ಎಂಬಂತೆ ಅರೆವಿರಿದ ದಾಳಿಂಬ ಫಲಗಳು ಶೋಭಿಸುತ್ತಿದ್ದವು. ಮಾರನ ತೇರಿನಂತೆ ತೋರುತ್ತಿರುವ ಸಹಕಾರ ಮರಗಳನ್ನು ಕಂಡು ಆನಂದದಿಂದ ಅದರ ಚಿಗುರೆಲೆಗಳನ್ನು ಮೆಲ್ದು ಮತ್ತವಾಗಿ ಕೂಗುವ ಕಲಕಂಠಿಯ ಅಂದರೆ ಕೋಗಿಲೆಯ ಕಂಠದ ಸ್ವರವು ಬಹು ಮನೋಜ್ಞವಾಗಿದ್ದಿತು. ಕಂಗಳಿಗೆ ಮಂಗಳವಾಗಿ ಮನಸ್ಸಿಗೆ ಆಹ್ಲಾದಕರವಾಗಿ ಇರುವ ಕನ್ನಡ ದೇಶವನ್ನು ನೋಡುತ್ತಾ ದಕ್ಷಿಣ ದಿಕ್ಕಿನಲ್ಲಿ ಹರಿಯುವ ಕಾವೇರಿ ಪಾಪವಿದಾರಿ ಸುಕೃತಕ್ಕೆ ದಾರಿ ಎಂದೆನಿಸುವ ಕಾವೇರಿಯ ದಡದಲ್ಲಿ ದಕ್ಷಿಣ ದಿಕ್ಕಿಗೆ ಜನರ ಕಣ್ಣಿಗೆ ಪುಣ್ಯವಾಗಿರುವ ಗಜಾರಣ್ಯವನ್ನು ನೋಡಿ ಆನಂದಿಸುತ್ತಿದ್ದನು. ಆಗ ಗಜಾರಣ್ಯದಲ್ಲಿ ಶಿಶಿರ ಋತು ಹೋಗಿ ವಸಂತ ಋತು ಬಂದಿದೆ. ವನವೆಲ್ಲವೂ ಕಂಪು ಸೊಂಪು ತಂಪುಗಳಿಂದ ಇಂಪಾಗಿರುತ್ತದೆ. ಎಳೆದಳಿರುಗಳ ಕೆಂಪು, ಪುಷ್ಪಗಳ ಕಂಪು, ತೀರದ ತರುಗಳ ತಂಪು, ಅಳಿಸಂಕುಲಗಳ ಝೇಂಕಾರದ ಇಂಪು ಇವು ಕೇಳುವವರನ್ನು ಮುಗ್ಧರನ್ನಾಗಿಯೂ ನೋಡುವವರನ್ನು ಉಲ್ಲಾಸಭರಿತರನ್ನಾಗಿಯೂ ಮಾಡುತ್ತಿವೆ. ಅಲ್ಲೊಂದು ಸಿಹಿ ಮಾವಿನ ಮರವು ಚಿಗುರಿದೆ. ಚಿಗುರಿ ತುಂಬ ಹೂ ಫಲಿಸಿದೆ. ಪರಿಮಳಕ್ಕೆಂದು ಅಳಿಸಂಕುಳವು ಮುತ್ತಿಕೊಂಡಿದೆ. ಎಳೆದಳಿರಿಗೆಂದು ಕೋಗಿಲೆಯು ಬಂದು ಕೂತಿದೆ. ಸುವಾಸನೆಯನ್ನು ಹರಡುವುದಕ್ಕೆಂದು ಮಂದಮಾರುತನು ಬೀಸುತ್ತಿದ್ದಾನೆ. ಚಂದಿರನು ಉದಯಿಸಿದ್ದಾನೆ. ಚಂದ್ರಿಕೆಯನ್ನು ಹರಡಿದ್ದಾನೆ. ಚಕೋರವು ಚುಯಿ ಎಂದು ಅರಚುತ್ತಿದೆ. ಆಹಾ, ಎಷ್ಟು ಸೊಗಸು, ಎಷ್ಟು ಸೊಬಗು, ಏನು ಆನಂದವಿದು! ಮುಂದೆ ಮುಂದೆ ಹೋದರೆ ಒಂದು ತಿಳಿಗೊಳ್ಳಲು ಸರಸವಾಗಿ ತೊರೆಗಳು ಹರಿಯುತ್ತಿವೆ. ಜುಳು ಜುಳು ಶಬ್ದವು ಕೇಳುತ್ತಿದೆ. ಇತ್ತ ತೊರೆ ಅತ್ತ ಕೆರೆ ಸುತ್ತಲೂ ಮನೋಹರ. ಎಲ್ಲಿ ನೋಡಿದರೂ ಮಲ್ಲಿಗೆ, ಸೇವಂತಿಗೆ, ಜಾಜಿ, ಬಕುಲ, ಪಾರಿಜಾತ, ಅರವಿಂದಾದಿ ಅಲರುಗಳು ಅಂದರೆ ಹೂವುಗಳು ಅರಳಿ ಆ ವನಶೋಭೆಯನ್ನು ಇನ್ನೂ ಹೆಚ್ಚಿಸಿದ್ದವು. ಓಡಾಡುವ ಮೃಗ, ಕುಣಿದಾಡುವ ನವಿಲು, ತಿಳುಗೊಳದ ಹಂಸೆ, ಗರಿಬಿಚ್ಚಿದ ಚಕ್ರವಾಕಗಳು ಆ ವನದ ತುಂಬೆಲ್ಲ ಶೋಭಿಸುತ್ತಿದ್ದವು. ಇಂಥ ವನಶೋಭೆಯಿಂದ ಸಂತಸ ಪಡುತ್ತಾ ಆ ಅರಣ್ಯದ ದಕ್ಷಿಣ ದಿಕ್ಕಿನಲ್ಲಿರುವ 2 ಯೋಜನಾ ನಂತರದಲ್ಲಿರುವ ವಾಣಿಜ್ಯಪುರವನ್ನು ನಿರಂಜನ ಜಂಗಮನು ಪ್ರವೇಶಿಸಿದನು. ಅಲ್ಲಿರುವ ದಿವ್ಯ ಶಿವಲಿಂಗ ದೇವಾಲಯಕ್ಕೆ ಬಂದನು. ವಾಣಿಜ್ಯಪುರದ ಇತಿಹಾಸ. ಪೂರ್ವ ಕಾಲದಲ್ಲಿ ಕೆಲವರು ವ್ಯಾಪಾರಸ್ಥರು ಎತ್ತುಗಳ ಮೇಲೆ ಅಡಿಕೆಯ ಸರಕನ್ನು ಹೇರಿಕೊಂಡು ಪದ್ಧತಿಯಂತೆ ಮಧುರೆಗೆ ವ್ಯಾಪಾರಕ್ಕೆಂದು ಹೋಗುತ್ತಿರಲು ಹಿರಣ್ಯ ಮಾರ್ಗದಲ್ಲಿ ಊಟ ಮಾಡಬೇಕೆಂದು ಅಡುಗೆಯನ್ನು ಮಾಡಲಿಕ್ಕೆ ಒಲೆಯನ್ನು ಹೂಡಿದರು. ಅಲ್ಲಿಯೇ ಸಮೀಪದಲ್ಲಿ ನೆಲದಲ್ಲಿ ನೆಟ್ಟ ಗುಂಡೊಂದಿತ್ತು, ಅಂದರೆ ಹುಗಿದಿದ್ದ ಕಲ್ಲುಗುಂಡು. ಅದರ ಮುಂದೆ ಬೇರೆ 2 ಗುಂಡುಗಳನ್ನು ತಂದಿಟ್ಟು ಅಲ್ಲಿ ಒಲೆಯನ್ನಾಗಿಸಿ ಕಟ್ಟಿಗೆಯಿಂದ ಎಷ್ಟು ಬೆಂಕಿಯನ್ನು ಮಾಡಿದರೂ ಒಲೆಯು ಉರಿಯಲಿಲ್ಲ, ಬೆಂಕಿಯೂ ಆಗಲಿಲ್ಲ. ಅನ್ನ ಕುದಿಯುವುದಂತೂ ದೂರವೇ ಉಳಿಯಿತು.
ಈ ವಿಸ್ಮಯವನ್ನು ಆ ವ್ಯಾಪಾರಸ್ಥರು ಕಂಡು ಅತ್ಯಾಶ್ಚರ್ಯದಿಂದ ಒಣಗಿದ ಕಟ್ಟಿಗೆಗಳಿಂದ ಬೆಂಕಿಯನ್ನು ಮಾಡಿದರೆ ಕ್ಷಣ ಕ್ಷಣಕ್ಕೆ ಆರುತ್ತಿರುವುದು, ಒಲೆಯೆಲ್ಲವೂ ತೊಯ್ದು ಹಸಿಯಾಗುತ್ತಿರುವುದು, ಇದಕ್ಕೇನು ಕಾರಣವಿರಬಹುದು ಎಂದು ವಿಚಾರಿಸುತ್ತಾ ತಾವು ತಂದಿಟ್ಟ 2 ಗುಂಡುಗಳನ್ನು ತೆಗೆದೊಗೆದು ಅಲ್ಲಿ ಬಯಲು ಮಾಡಿ ನೋಡಲು ನೆಲದಲ್ಲಿ ನೆಟ್ಟಿದ್ದ ಆ ಗುಂಡು ಕೇವಲ ಕಲ್ಲು ಆಗಿರದೆ ಪುರಾತನ ಕಾಲದ ದಿವ್ಯ ಶಿವಲಿಂಗವಾಗಿತ್ತು ಮತ್ತು ಆ ಲಿಂಗದಿಂದ ಅಮೃತವು ಸುರಿಯುತ್ತಿತ್ತು. ಅದನ್ನು ಕಂಡು ಅವರು ಗಡಗಡನೆ ನಡುಗಿ ಮೈ ಬೆವರೇರಿ, ದೇವ ಪರಮೇಶ್ವರ, ಗುಡಿ ಇಲ್ಲದೆ ಬಯಲಿನೊಳಗೆ ಭೂಮಿಯಲ್ಲಿದ್ದ ನಿನ್ನನ್ನು ಶಿವಲಿಂಗವೆಂದರಿಯದೆ ಗುಂಡೆಂದು ಭಾವಿಸಿದೆವು. ನಿನ್ನನ್ನು ಗುಂಡೆಂದು ಭಾವಿಸಿ ಬೆಂಕಿ ಇಕ್ಕಿದೆವು. ಪಾತ್ರೆಯನ್ನು ತಲೆಯ ಮೇಲೆ ಹೇರಿದೆವು. ಕರುಣಾಸಾಗರನೇ, ಶಂಕರನೇ, ತ್ರಾಹಿ ತ್ರಾಹಿ, ತಪ್ಪಾಯಿತು, ನಮ್ಮ ತಪ್ಪುಗಳನ್ನು ಕ್ಷಮಿಸಬೇಕು ಎಂದು ಶಿರಬಾಗಿಸಿ ಕರಮುಗಿದು ಶಿರಸಾಷ್ಟಾಂಗ ನಮಸ್ಕಾರವಂ ಮಾಡಿ ಭಯಭಕ್ತಿಯಿಂದ ಬೇಡಿಕೊಂಡು, ನಿನ್ನೊಳಗಿಂದ ಅಮೃತ ಧಾರೆಯು ಹೊರಡುತ್ತಿರುವ ಕಾರಣ ನಿನಗೆ ಅಮೃತೇಶ್ವರನೆಂಬ ನಾಮವು ಸಾರ್ಥಕವಾಗುವುದು ಎಂದು ಭಕ್ತಿಯಿಂದ ನಮಸ್ಕರಿಸಿ ಅಮೃತೇಶ್ವರನನ್ನು ಅರ್ಘ್ಯಾದಿಗಳಿಂದ ಅಭಿಷೇಕ ಮಾಡಿ ಪೂಜೆ ಮಾಡಿದರು. ನಂತರ ಬೇರೆ ಕಡೆಗೆ ಒಲೆಯನ್ನು ಹೂಡಿ ಅಡುಗೆಯನ್ನು ಮಾಡಿಕೊಂಡು ಅಮೃತೇಶ್ವರನಿಗೆ ಎಡೆ ಮಾಡಿ ಊಟ ಮಾಡಿದರು. ನಂತರ ಅಡಿಕೆಗಳನ್ನು ಹಾಕಿಕೊಳ್ಳಬೇಕೆಂದು ಎತ್ತುಗಳ ಮೇಲೆ ಹೇರಿದ ಹಸಿಬೆಗಳಲ್ಲಿ ಕೈ ಹಾಕಿ ನೋಡಲು ಅಡಿಕೆಗಳೆಲ್ಲವೂ ಮಾಯವಾಗಿ ಅಳಲೆಕಾಯಿಗಳಾಗಿದ್ದವು. ಇದನ್ನು ಕಂಡು ವ್ಯಾಪಾರಸ್ಥರೆಲ್ಲರೂ ಗಾಬರಿಯಾಗಿ, ಪ್ರಭೋ, ದಯಾನಿಧಿಯಾದ ಶಂಕರ, ಅಮೃತೇಶ್ವರ, ನಾವು ಮಾಡಿರುವ ಅನಂತ ಅಪರಾಧಗಳನ್ನು ಮನ್ನಿಸಿ ಕಾಪಾಡಬೇಕು. ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರವನ್ನು ಬಿಟ್ಟಂತೆ ನಮ್ಮ ಅಡಿಕೆಯ ಸರಕನ್ನು ಮಾಯ ಮಾಡಿ ಅಳಲೆಕಾಯಿಗಳನ್ನು ಮಾಡಿದರೆ ನಮಗೆ ಅಪಾರ ಹಾನಿಯು ಸಂಭವಿಸುವುದು. ನಿನ್ನ ಭಕ್ತರನ್ನು ನೀನೇ ಕಾಡ ಹತ್ತಿದರೆ ನಮ್ಮನ್ನು ಕಾಪಾಡುವವರಾರು? ಶಂಭೋ, ಭಕ್ತ ಶಂಭೋ, ಮೊದಲಿನಂತೆ ನಮ್ಮ ಅಡಿಕೆಯ ಮಾಲನ್ನು ನಮಗೆ ನೀನು ದಯಪಾಲಿಸಿದರೆ ನಮ್ಮ ವ್ಯಾಪಾರದಿಂದ ಬಂದ ಎಲ್ಲ ಹಣವನ್ನು ಖರ್ಚು ಮಾಡಿ ನಿನಗೆ ಗುಡಿ ಗೋಪುರಗಳನ್ನು ಕಟ್ಟಿಸುವೆವು. ನಾವು ನಿನ್ನ ಅನನ್ಯ ಭಕ್ತರಾಗಿ ನಿನ್ನನ್ನೇ ನಮ್ಮ ಕುಲದೇವರೆಂದು ಭಕ್ತಿಯಿಂದ ನಂಬಿಕೊಂಡು ಬಾಳುವೆವು ಎಂದು ಭಾಳಾಕ್ಷನನ್ನು ಪರಿಪರಿಯಿಂದ ಬೇಡಿಕೊಂಡು ಅಮೃತೇಶ್ವರನ ಆಧಾರವನ್ನು ಅಳಲೆಕಾಯಿಗಳ ಮೇಲೆ ತಳೆಯಲು ಅವೆಲ್ಲವೂ ಅಡಿಕೆಗಳಾಗಿ ಮಾರ್ಪಟ್ಟವು. ಅದನ್ನು ಕಂಡು ವ್ಯಾಪಾರಸ್ಥರು ಆನಂದದಿಂದ ಅಮೃತೇಶ್ವರನಿಗೆ ಕಾಯಿ, ಕರ್ಪೂರ, ಹಣ್ಣು, ಹಂಪಲುಗಳನ್ನು ಸಮರ್ಪಿಸಿ ತಮ್ಮ ಸಂಕಲ್ಪದಂತೆ ಗುಡಿ ಗೋಪುರಗಳನ್ನು ನಿರ್ಮಿಸುವೆವೆಂದು ಬೇಡಿಕೊಂಡು ವ್ಯಾಪಾರಕ್ಕಾಗಿ ಹೊರಟು ಹೋದರು. ಮುಂದೆ ವ್ಯಾಪಾರದಲ್ಲಿ ಬಹಳವಾಗಿ ಲಾಭವಾಯಿತು. ಅದರಿಂದ ಅವರು ಎಲ್ಲರೂ ತಿರುಗಿ ಬಂದು ಅಪಾರ ಹಣವನ್ನು ವೆಚ್ಚ ಮಾಡಿ ಸುಂದರವಾದ ಮಂದಿರವನ್ನು, ಅದರ ಮೇಲೆ ಥಳಥಳ ಹೊಳೆಯುವ ಬಂಗಾರದ ಕಳಸವನ್ನು ಸ್ಥಾಪನೆ ಮಾಡಿದರು. ಮಂದಿರದ ಮುಂದೆ ಮನೋಹರವಾದ ಮಂಟಪವನ್ನು ಕಟ್ಟಿಸಿದರು. ಭದ್ರವಾದ ಪ್ರಾಕಾರವನ್ನು ಸಿದ್ಧಗೊಳಿಸಿದರು. ಇಂಥ ನಯನಾನಂದಕರವಾದ ಶಿವಾಲಯವನ್ನು ಭಕ್ತೇಷ್ಟಪ್ರದನಾದ ಅಮೃತೇಶ್ವರನನ್ನು ಬಿಟ್ಟು ಇನ್ನೆಲ್ಲಿಗೆ ಹೋಗುವುದು? ಬೇಡ, ಇಲ್ಲಿಯೇ ವಾಸಿಸುತ್ತಾ ಇರೋಣವೆಂದು ಆ ಪ್ರದೇಶದಲ್ಲಿ ಮಠವನ್ನು, ಮನೆಗಳನ್ನು ನಿರ್ಮಾಣ ಮಾಡಿದರು. ಎಲ್ಲರೂ ಅಲ್ಲಿಯೇ ತಮ್ಮ ಹೆಂಡತಿ, ಮಕ್ಕಳು, ದನ ಕರು ಸಹಿತವಾಗಿ ಬಂದು ವಾಸ ಮಾಡತೊಡಗಿದರು. ಈ ರೀತಿಯಾಗಿ ವ್ಯಾಪಾರಸ್ಥರಿಂದ ನಿರ್ಮಾಣವಾದ ಕಾರಣವಾಗಿಯೂ ಅವರು ಮುಖ್ಯವಾಗಿ ಇರಹತ್ತಿದ ಕಾರಣವಾಗಿಯೂ ಆ ಪಟ್ಟಣಕ್ಕೆ ವಾಣಿಜ್ಯಪುರ ಎಂಬ ಸಾರ್ಥಕವಾದ ನಾಮಕರಣದಿಂದ ಶೋಭಿಸುತ್ತಿತ್ತು. ಅಲ್ಲಿಂದ ಆ ವ್ಯಾಪಾರಸ್ಥರೆಲ್ಲರೂ ನಮ್ಮ ವೀರಶೈವ ಧರ್ಮಾಚರಣೆಗೆ ಕ್ರಿಯಾಮೂರ್ತಿಗಳಾದ ಮಹಾಸ್ವಾಮಿಗಳು ಇರದಿದ್ದರೆ ನಮ್ಮ ಧರ್ಮಾಚರಣೆಯೂ ನಡೆಯಲಾರದು. ಪಾದೋದಕ ಪ್ರಸಾದಗಳು ಇಲ್ಲದೆ ವೀರಶೈವರ ಕಾರ್ಯವು ಸರ್ವಥಾ ಸಾಗಲಾರದೆಂದು ಆಲೋಚಿಸಿ ಪರಮ ತಪಸ್ವಿಗಳು, ಶಿವಪೂಜಾ ದುರಂಧರರು, ಪರಮಶಿವಾನುಭವಿಗಳೂ ಆಗಿದ್ದ ಅನಾದಿ ಗಣೇಶ್ವರರೆಂಬ ಮಹಾಸ್ವಾಮಿಗಳನ್ನು ಅಲ್ಲಿಗೆ ಬರಮಾಡಿಕೊಂಡು ಅವರಿಗೆ ಮಠಮಾನ್ಯತೆಗಳನ್ನು, ಕಾಣಿಕೆಗಳನ್ನು, ಅವರ ಮಹಾಪಾದದಲ್ಲಿ ಅಪಾರವಾದ ಭಕ್ತಿ ವಿಶ್ವಾಸಗಳನ್ನು ಇಟ್ಟುಕೊಂಡು ಅವರ ಅನುಷ್ಠಾನಕ್ಕೆ ಬೇಕಾಗುವ ಸಕಲ ಅವಶ್ಯಕತೆಗಳನ್ನು ಅನುಕೂಲ ಮಾಡಿಕೊಟ್ಟು ಅವರ ಅಪ್ಪಣೆಯಂತೆ ಆ ಭಕ್ತರೆಲ್ಲರೂ ನಡೆದುಕೊಳ್ಳಹತ್ತಿದರು. ಶ್ರೀ ಅನಾದಿ ಗಣೇಶ್ವರ ಮಹಾಸ್ವಾಮಿಗಳು ಲಿಂಗೈಕ್ಯವಾದ ನಂತರ ಆ ಮಠಕ್ಕೆ ಆದಿಗಣನಾಥ ಮಹಾಸ್ವಾಮಿಗಳು ಅಧಿಕಾರಕ್ಕೆ ಬಂದರು. ಅವರ ತರುವಾಯ ನಿರ್ಮಾಯ ಗಣೇಶ್ವರರೆಂಬ ಮಹಾಸ್ವಾಮಿಗಳು ಮಠಾಧಿಪತಿಗಳಾದರು. ಅವರ ತರುವಾಯ ನಿರಂಜನ ಗಣೇಶ್ವರ ಸ್ವಾಮಿಗಳು, ಅವರ ತರುವಾಯ ಜ್ಞಾನಾನಂದ ಗಣೇಶ್ವರ ಸ್ವಾಮಿಗಳು, ಅವರ ತರುವಾಯ ಆತ್ಮಗಣನಾಥ ಸ್ವಾಮಿಗಳು,
ನಂತರ ಅಧ್ಯಾತ್ಮ ಗಣನಾಥ ಸ್ವಾಮಿಗಳು, ರುದ್ರದೇವ ಸ್ವಾಮಿಗಳು, ಬಸವಪ್ರಭು ಸ್ವಾಮಿಗಳು, ಆದಿಲಿಂಗೇಶ್ವರ ಸ್ವಾಮಿಗಳು, ಅವರ ತರುವಾಯ ಚನ್ನವೀರೇಶ ಸ್ವಾಮಿಗಳು, ಅವರ ತರುವಾಯ ಗೋಸಲ ಯತೀಶ ಸ್ವಾಮಿಗಳು, ನಂತರ ಶಂಕರೇಶ ಸ್ವಾಮಿಗಳು, ದಿವ್ಯಲಿಂಗೇಶ ಸ್ವಾಮಿಗಳು, ಹೀಗೆ ಪರಮ ತಪಸ್ವಿಗಳು, ಶಾಪಾನುಗ್ರಹ ಸಮರ್ಥರು, ಪ್ರತ್ಯಕ್ಷ ಪರಶಿವಾವತಾರಿಗಳು ಆದ ಮಹಾಸ್ವಾಮಿಗಳು ಈ ಮಠಕ್ಕೆ ಅಧಿಕಾರಿಗಳಾಗಿ ಬಂದು ಅವರು ಲಿಂಗದೊಳಗಾದ ನಂತರ ಶ್ರೀ ಚನ್ನಬಸವ ಮಹಾಸ್ವಾಮಿಗಳು ಆ ಮಠಕ್ಕೆ ಮಠಾಧಿಕಾರಿಗಳಾಗಿ ಬಂದರು. ಶ್ರೀ ಚನ್ನಬಸವ ಸ್ವಾಮಿಗಳು ಶಿವಪೂಜಾ ಲೋಲರು, ಪರಮ ತಪಸ್ವಿಗಳು, ವೀರವೈರಾಗ್ಯ ಮೂರ್ತಿಗಳೂ ಆಗಿ ಭಕ್ತರ ಉದ್ಧಾರವನ್ನು ಮಾಡುತ್ತಲಿದ್ದರು. ಇದೇ ಸಮಯದಲ್ಲಿ ಭೂಲೋಕದಲ್ಲಿ ಧರ್ಮೋದ್ಧಾರಕ್ಕಾಗಿ ಅವತರಿಸಲು ಕೈಲಾಸದಿಂದ ಬಂದ ನಮ್ಮ ಕಥಾನಾಯಕ ಶ್ರೀ ನಿರಂಜನ ಜಂಗಮೂರ್ತಿಯು ವಾಣಿಜ್ಯಪುರದಲ್ಲಿ 8 ವರ್ಷ ವಯಸ್ಸಿನ ಬಾಲಕನ ರೂಪದಿಂದ ಶಿವ ಪ್ರೇರಣೆಯಂತೆ ಪ್ರಕಟನಾದನು. ಈ ಬಾಲಕನನ್ನು ಕಂಡು ಎಲ್ಲರಿಗೂ ಅಚ್ಚರಿಯಾಯಿತು, ಏಕೆಂದರೆ ಶಿವಕಳೆಯು ಮುಖದಲ್ಲಿ ತುಂಬಿ ಸೂಸುತ್ತಿತ್ತು. ಪರಶಿವನೇ ಭೂಲೋಕದಲ್ಲಿ ಬಂದಿರುವನೋ ಎಂಬಂತೆ ಕಾಣುತ್ತಿತ್ತು. ಸೌಂದರ್ಯವೇ ರೂಪ ಧರಿಸಿದಂತೆ ತೋರುತ್ತಿತ್ತು. ತೇಜೋರಾಶಿಯೇ ಬಾಲಕನಾಗಿ ಬಂದಂತೆ ಭಾಸವಾಗುತ್ತಿತ್ತು. ಅಲೌಕಿಕ ತೇಜಸ್ಸು ತುಂಬಿ ತುಳುಕುತ್ತಿತ್ತು. ಇಂಥ ತೇಜೋರಾಶಿಯು ಸೂರ್ಯನ ಪ್ರಕಾಶವನ್ನು, ಚಂದ್ರನ ಬೆಳಕನ್ನು ಮೀರಿಸುತ್ತಾ ಅತ್ಯಂತ ಪ್ರಕಾಶಮಾನವಾಗಿ ಬೆಳಗುತ್ತಿತ್ತು. ಈ ಬಾಲಕನ ಗಂಭೀರವಾದ ಮುಖಮುದ್ರೆಯ ಮೇಲೆ ಇದ್ದ ತೇಜಸ್ಸು, ವಿರತಿಯ ಗಾಂಭೀರ್ಯ, ಶಿವರೂಪದ ಶಾಂತಿ ಇವನ್ನು ಕಂಡು ಈತನು ಸಾಕ್ಷಾತ್ ಪರಶಿವ ಮೂರ್ತಿಯಲ್ಲದೆ ಬೇರೆ ಅಲ್ಲವೆಂದು ಭಾವಿಸಿ ವಾಣಿಜ್ಯಪುರದ ಭಕ್ತರು ನಮಿಸುತ್ತಿರಲು ಶಿವಪ್ರೇರಣೆಯಂತೆ ಬಾಲಕನು ನೆಟ್ಟಗೆ ಮಠಕ್ಕೆ ಬಂದನು. ಸ್ವಾಮಿಗಳನ್ನು ಕಂಡು ಬಾಲಕನು ಭಯಭಕ್ತಿಯಿಂದ ಸಾಷ್ಟಾಂಗ ನಮಸ್ಕಾರವಂ ಮಾಡಿ ಕುಳಿತುಕೊಂಡನು. ಮಹಾಸ್ವಾಮಿಗಳು ಈತನ ಶಾಂತ ಮುಖಮುದ್ರೆಯನ್ನು, ಅಲೌಕಿಕ ತೇಜಸ್ಸನ್ನು, ಶಿವಕಲಾ ಪ್ರೌಢಿಮೆಯನ್ನೂ ಕಂಡು ಈತನು ಪರಶಿವನ ಪ್ರತಿರೂಪವೇ ಅಹುದು ಎಂದು ಮನದಲ್ಲಿ ಭಾವಿಸಿದರು. ನಂತರ ಶ್ರೀ ಚನ್ನಬಸವ ಸ್ವಾಮಿಗಳು ತಮ್ಮೆದುರು ನಿಂತ ಬಾಲಕನಿಗೆ ನೀನಾರು ಎಂದು ಕೇಳಿದರು. ಅದಕ್ಕೆ ಬಾಲಕನು, ಸ್ವಾಮಿ, ನಾನು ನಿಮ್ಮ ಶಿಷ್ಯನು. ತಾವು ದಯೆಯಿಂದ ನನಗೆ ದೀಕ್ಷೆಯನ್ನು ಅನುಗ್ರಹಿಸಿ, ಅಂದರೆ ಉಪದೇಶ ಮಾಡಿರಿ ಎಂದು ಬೇಡಿಕೊಳ್ಳಲು ತಪೋನಿಧಿಗಳು, ಜ್ಞಾನ ಪರಿಪೂರ್ಣರೂ ಆದ ಆ ಮಹಾಸ್ವಾಮಿಗಳು ಆಲೋಚಿಸಿ ಈತನು ಪರಶಿವ ಸ್ವರೂಪನು, ಧರೆಯಲ್ಲಿ ಧರ್ಮೋದ್ಧಾರ ಕಾರ್ಯಕ್ಕಾಗಿ ಅವತರಿಸಿರುವನು, ಇದು ಶಿವ ಕಾರ್ಯವೆಂದು ತಿಳಿದು ಒಪ್ಪಿಕೊಂಡು ಬಾಲಕನನ್ನು ತಮ್ಮ ಮಠದಲ್ಲಿ ಇಟ್ಟುಕೊಂಡರು. ನಂತರ ಬಾಲಕನಿಗೆ ಶುಭ ಮುಹೂರ್ತದಲ್ಲಿ ಮಂಗಲ ಸ್ನಾನವನ್ನು ಮಾಡಿಸಿ ದೀಕ್ಷಾ ಕಾರ್ಯಕ್ಕೆ ಬೇಕಾಗುವ ಸಕಲ ಸಾಮಗ್ರಿಗಳನ್ನು ತರಿಸಿಕೊಂಡು ಅನೇಕ ಹರಗುರು ಚರಮೂರ್ತಿಗಳನ್ನು ಬರಮಾಡಿಸಿಕೊಂಡು ಆ ಬಾಲಕನಿಗೆ ಶಾಸ್ತ್ರೋಕ್ತವಾಗಿ ದೀಕ್ಷೆಯನ್ನು ಮಾಡಿ ಇಷ್ಟಲಿಂಗವನ್ನು ಧರಿಸಿ ಮಂತ್ರೋಪದೇಶದಿಂದ ಪುನೀತನನ್ನಾಗಿ ಮಾಡಿದರು. ಆ ನಂತರದಲ್ಲಿ ಪದ್ಧತಿ ಪ್ರಕಾರವಾಗಿ ಷಟ್ಸ್ಥಲ ಸಿದ್ಧಾಂತವನ್ನು ಅತ್ಯಂತ ಶ್ರದ್ಧೆಯಿಂದ ಅರುಹಿದರು. ಹರಗುರು ಚರಮೂರ್ತಿಗಳು ಈ ವಟುವಿಗೆ ಆಶೀರ್ವಾದವನ್ನು ಮಾಡಿದರು. ಮಹಾಸ್ವಾಮಿಗಳವರ ಅಪ್ಪಣೆಯ ಮೇರೆಗೆ ಈ ದೀಕ್ಷಾ ಸಂಪನ್ನ ನೂತನ ವಟುವಿಗೆ ಸಿದ್ಧಲಿಂಗೇಶ್ವರನೆಂದು ನಾಮಕರಣ ಮಾಡಿದರು. ಆಕಾಶದಲ್ಲಿ ದೇವತೆಗಳು ಸಂತೋಷಪಟ್ಟು ಪುಷ್ಪವೃಷ್ಟಿ ಮಾಡಿದರು. ಅನೇಕ ಮಂಗಲವಾದ್ಯಗಳು ಮೊಳಗಿದವು. ಸಕಲರೂ ಕೂಡಿಕೊಂಡು ಗಣಾರಾಧನೆಯನ್ನು ನಡೆಸಿದರು. ಕೂಡಿರದ ಶಿವಭಕ್ತ ಸಂತತಿಯು ಜಯ ನಮಃ ಪಾರ್ವತೀಪತಿ ಹರ ಹರ ಮಹಾದೇವ್ ಎಂದು ಜಯಘೋಷ ಮಾಡಿದರು. ಶ್ರೀ ಚನ್ನಬಸವ ಮಹಾಸ್ವಾಮಿಗಳು ತಮಗೆ ಯೋಗ್ಯ ಶಿಷ್ಯನು ದೊರಕಿದನೆಂದು ಅತ್ಯಂತ ಆನಂದಭರಿತರಾದರು. ಶ್ರೀ ಸಿದ್ಧಲಿಂಗೇಶ್ವರನು ತನಗೆ ಗುರು ಆಶೀರ್ವಾದವೂ ಅನುಗ್ರಹವೂ ಉಂಟಾಯಿತೆಂದು ಆನಂದದಲ್ಲಿ ತಲ್ಲೀನನಾದನು.